ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ತಿರುಮಲೆಯ ಬಿಸಿಲು ಮಾರಮ್ಮನ ಹಬ್ಬದ ಪ್ರಯುಕ್ತ ಬಿಸಿಲು ಮಾರಮ್ಮ ಉತ್ಸವವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ರಂಗನಮಯ್ಯ, ಕಡಮನೆ ಕುಮಾರ್ ಹಾಗೂ ಇನ್ನೂ ಅನೇಕ ಗ್ರಾಮಸ್ಥರು ಭಾಗಿಯಾಗಿದ್ದರು. ಕೊಡು ಅಪ್ಪೆ ಕುಡಿ ಕರಿ ಹಂಗೆ ಬಾ ಕಡೆ ಹಂಗೇನೆ ಹಂಗೆ ಬಂದ್ಬಿಡಪ್ಪೆ. ಹಾಂ ಹಂಗೆ ನಮಸ್ಕಾರ. ಇವತ್ತು ಮಾಗಡಿ ಪಟ್ಟಣದಲ್ಲಿ ತಿರುಮಲೆಯಲ್ಲಿ ಇರ್ತಕ್ಕಂಥ ಬಿಸಿಲು ಮಾರಮ್ಮನ ಹಬ್ಬದ ಉತ್ಸವವನ್ನು ಮಾಡ್ತಾ ಇದ್ದಾರೆ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಈ ತಿರುಮಲೆ ಗ್ರಾಮದ ಅಧಿದೇವತೆ ಬಿಸಿಲು ಮಾರಮ್ಮ ಒಂದು ಶಕ್ತಿಯುತವಾದಂಥ ದೇವತೆ. ಈ ಗ್ರಾಮದಲ್ಲಿ ಮೊದಲಿಂದಲೂ ಪೂರ್ವಕಾಲದಿಂದಲೂ ಈ ದೇವತೆಯನ್ನು ಆರಾಧಿಸಿಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ರೀತಿ ಈ ಗ್ರಾಮಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಸಂದರ್ಭಗಳು ಬಂದಿವೆ. ಪೂರ್ವಿಕರು ಏನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದಂಥ ಎಲ್ಲ ಕಟ್ಟೆಚ್ಚರಗಳನ್ನು ಈ ಹಬ್ಬದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಪ್ರತಿ ವರ್ಷ ಒಂದು ವೈಭವಪೂರಿತವಾದಂಥ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಈ ಗ್ರಾಮದಲ್ಲಿ ಈ ಅಧಿದೇವತೆ ಆಶೀರ್ವಾದ ಇದೆ ಅಂತ ನಾನಾದರೂ ಭಾವಿಸ್ತೀನಿ. ಯಾಕಂದರೆ ಈಗ ಬೇರೆ ಊರಿಗೆ ಕಂಪೇರ್ ಮಾಡಿದ್ರೆ, ಬೇರೆ ಗ್ರಾಮಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಗ್ರಾಮದಲ್ಲಿ ಶಾಂತಿ, ಸುವ್ಯವಸ್ಥೆ, ನೆಮ್ಮದಿ ಎಲ್ಲ ಸಾಮಾನ್ಯವಾಗಿ ಕಾಣ್ತಕ್ಕಂಥ ಒಂದು ಪ್ರತೀತಿ ನಮ್ಮ ಗ್ರಾಮದಲ್ಲಿದೆ. ಅದಕ್ಕೆ ಈ ದೇವತೆಯ ಮತ್ತು ರಂಗನಾಥ ಸ್ವಾಮಿಯ ಆಶೀರ್ವಾದನೇ ಕಾರಣ ಅಂತ ಹೇಳಿ ಈ ದಿನ ಒಂದು ಬಿಸಿಲು ಮಾರಮ್ಮನ ಮಹೋತ್ಸವವನ್ನು ಪ್ರಾರಂಭದಲ್ಲಿ ನಮ್ಮ ದಿವಂಗತ ಊರಿನ ಮಕ್ಕಳಾದಂಥ ಕುಮಾರ್ ಅವರು ಹಾಗೂ ಅವರ ಕುಟುಂಬದವರು, ಈ ಚಿಕ್ಕಣ್ಣವರು ಎಲ್ಲ ಸೇರಿ ಈ ರೀತಿ ಒಂದು ಪ್ರಾರಂಭವನ್ನು ಒಪ್ಪಿಕೊಂಡಿದ್ದಾರೆ. ನಾವು ಅವರಿಗೆ ದೇವತೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೀವಿ. ಹಾಗೂ ಗ್ರಾಮದ ಜನತೆ ಸುವ್ಯವಸ್ಥೆಯ ಒಂದು ಹಬ್ಬವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಲ್ಲ
ಜನಾಂಗದವರು ಎಲ್ಲ ಕೂಡಿ ಎಲ್ಲ ಜಾತಿ ಧರ್ಮ ಎಲ್ಲರೂ ಸೇರಿ ಈ ಹಬ್ಬವನ್ನು ವೈಭವದಿಂದ ಆಚರಣೆ ಮಾಡ್ತಾರೆ. ಅದರಿಂದ ಈ ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಅವಕಾಶ ಕೊಟ್ಟಂಥ ಈ ದೇವತೆಗೆ ನಮಸ್ಕರಿಸಿ ನನ್ನ 2 ಮಾತನ್ನು ಮುಗಿಸ್ತಾರೆ. ಸರ್ ವಿಶೇಷ ಏನು ಸರ್? ವಿಶೇಷ ಏನಂದರೆ ಈ ಗ್ರಾಮ ದೇವತೆ ಒಂದು ಮಳೆ ಅಥವಾ ಏನೊಂದು ಪ್ರಕೃತಿ ವಿಕೋಪ ಬಂದಾಗ ನಮ್ಮ ಪೂರ್ವಜರು ಈ ದೇವತೆಯನ್ನು ಮೆರವಣಿಗೆ ಮಾಡಿ ಮಳೆ ಬೆಳೆ ಬಗ್ಗೆ ಕೇಳ್ತಿದ್ರು. ಆ ಕೇಳಿದವಾಗ ಏನು ಹಿಂದೆ ಇದ್ದಂಥ ಪೂಜಾರಿಗಳು ಹಿರಿಕರು ಅವರೆಲ್ಲ ಒಂದು ಭಾವನೆ ಇಟ್ಕೊಂಡು ಒಂದು ನಂಬಿಕೆ ಇಟ್ಕೊಂಡು ಮಾಡಿದಂಥ ಕಾಲದಲ್ಲಿ ಆ ರೀತಿಯೇ ನಡೀತಿತ್ತು ಅಂತ ಪೂರ್ವಜರು ನಮಗೆ ಹೇಳ್ತಿದ್ರು. ಅದನ್ನು ನಾವೇ ಈ ರೀತಿ ನಂಬ್ಕೊಂಡು ನಾವು ಅದೇ ಉತ್ಸವವನ್ನು ಅದೇ ಪೂಜೆಯನ್ನು ಮುಂದುವರಿಸ್ತೀವಿ. ಒಟ್ಟು ಎಷ್ಟು ದಿನ ಮಾಡ್ತೀರಾ ಸರ್? 3 ದಿನ ಮಾಡ್ತೀವಿ. ಇವತ್ತು ಶನಿವಾರ ಉಪಹಾರ, ನಾಳೆ ಜಾಗಾರ, ನಾಡ್ದು ಆರತಿ, ನಾಡ್ದು ಮಾಮೂಲಿ ಆಚೆ ನಾಡ್ದು ಮಂಗಳವಾರ ಊಟ ತಿಂಡಿ ಬಂದಂಥ ಅತಿಥಿಗಳಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಗ್ರಾಮದಲ್ಲೂ ವೈಭವದಿಂದ ಅತಿ ಸಂತೋಷದಿಂದ ಆಚರಿಸ್ತಕ್ಕಂಥ ಹಬ್ಬ ಇದೆ. ಕುಮಾರ್ ಅವರು ನಮಸ್ತೆ. ಹೇಳಿ ಸರ್. ತಾವು ಕೂಡ ಈ ತಿರುಮಲೆ ಗ್ರಾಮ ದೇವತೆ ಆಗಿರತಕ್ಕಂಥ ಬಿಸಿಲು ಮಾರಮ್ಮನ ಹಬ್ಬದಲ್ಲಿ ಭಾಗಿಯಾಗಿರೋದು ಸರ್, ಅದ್ರ ಬಗ್ಗೆ ಹೇಳಿ ಸರ್. ನಮ್ಮ ತಾತನವರಾದಂಥ ಬಾಳಯ್ಯನವರು ಈ ಒಂದು ಬಿಸಿಲು ಮಾರಮ್ಮ ಉತ್ಸವವನ್ನು ಆಚರಣೆ ಮಾಡ್ಕೊಂಬರ್ತಾಯಿದ್ರು. ನೆಕ್ಸ್ಟು ನಮ್ಮ ತಂದೆಯವರು ಉಳ್ಳೂರಯ್ಯನವರು ಆಚರಣೆ ಮಾಡ್ಕೊಂಬರ್ತಾಯಿದ್ರು. ಈಗ ಅವರ ಮಕ್ಕಳಾದಂಥ ನಾವು, ನಮ್ಮ ಅಣ್ಣ ನಿಜಲಿಂಗಪ್ಪ, ನಮ್ಮ ತಮ್ಮ ಮತ್ತು ನಾವು ಈ ಒಂದು ತಾಯಿನ ಉತ್ಸವವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ವಿ. ಜೊತೆಗೆ ನಮ್ಮ ಚಿಕ್ಕಣ್ಣವರು ನಮ್ಮ ಜೊತೆಗೆ ನಮ್ಮ ತಾತವ್ರ ಕಾಲದಿಂದನೂ ಕೂಡ ಚಿಕ್ಕಣ್ಣವ್ರ ಕುಟುಂಬ ಮತ್ತು ನಮ್ಮ ಕುಟುಂಬ, ನಮ್ಮ ತಾತವ್ರ ಕುಟುಂಬ ಈ ಒಂದು ಉತ್ಸವನ ಆಚರಣೆ ಮಾಡ್ಕೊಂಬರ್ತಾ ಇದ್ವಿ. ಅವ್ರ ಮಗ ಅವರು ಕೂಡ ರಘು ಅವರು ಕೂಡ ನಮಗೆ ಮುಂದುವರಿಸ್ತಾ ಇದ್ದಾರೆ, ನಮ್ಮ ಕಡೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ತಾಯಿ ಬಿಸಿಲು ಮಾರಮ್ಮ ಎಲ್ರಿಗೂ ಕೂಡ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊತೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.